ಟೈಮ್ ಇರಲಿಲ್ಲ ಏರ್ಪೋರ್ಟ್ ಲುಕ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ಮೈ ಫೈನಲ್ ಏರ್ಪೋರ್ಟ್ ಲುಕ್. ಇಲ್ಲಿ ಆದರ್ಶ್ ಭವನದು ಪಾಸ್ವರ್ಡ್ ಅವರಿಗೆ ನೆನಪಾಗ್ತಾ ಉಂಟು ಬಟ್ ಅನ್ಲಾಕ್ ಆಗ್ತಿಲ್ಲ. ಅದೇ ಪಾಸ್ವರ್ಡ್ ಹಾಕಿದ್ರೆ ಅನ್ಲಾಕ್ ಆಗ್ತಿಲ್ಲ. ಕಾಂಪ್ಲಿಮೆಂಟ್ ಡ್ರಿಂಕ್ಸ್ ಉಂಟಂತ ಎಲ್ಲರಿಗೆ. ಮಸಾಜ್ ಹುಡುಗಿಯರ್ ಮಾಡೋದಂತೆ ಫುಲ್ in big small blunder happens or happens. Very wide. Hello class, ನಾನು ನಿಮ್ಮ ಘೋಷಣೆ ಹುಡುಗಿ ಆಶ್ರಿತಾ ಆಚಾರ್ಯ. ಸೊ ದಿಸ್ ಇಸ್ ಡೇ 6 ಇನ್ ವಿಯೆಟ್ನಾಮ್. ಸೊ ಇವಾಗ ಗಂಟೆ ಆಗಿದೆ 9. ನಾವು 8 ಗಂಟೆ ತನಕ ಒಳ್ಳೆ ನಿದ್ದೆ ಮಾಡಿದ್ವಿ. ನಾವು ವಿ ಆರ್ ಗೋಯಿಂಗ್ ಫಾರ್ ಅ ಸ್ಟ್ರೀಟ್ ಶಾಪಿಂಗ್. ನಮಗೆ ಟ್ರೈನ್ ನಮಗೆ ಫ್ಲೈಟ್ ಇರೋದು 7 o'clock. ಸೊ ನಾವು ಹೆನೋಯಿಂದ 2-2.5 ಗಂಟೆಗೆ ಹೊರಡ್ತೇವೆ. ಬಿಕಾಸ್ ಇಲ್ಲಿಂದ 1.5 ಗಂಟೆ ಜರ್ನಿ ಉಂಟು. ಸೊ ಆಚೆ ಮಾಡೋದು ಬೇಡ ಅಂತೇಳಿ. ಸೊ ಅಲ್ಲಿ ತನಕ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸಿನ್ಸ್ ಸ್ಟ್ರೀಟ್ ಶಾಪಿಂಗ್ ಮಾಡೋ ಕಾರಣದಿಂದಾಗಿ ಐ ವಾಂಟ್ ಟು ವೇರ್ ಸಮಥಿಂಗ್ ಬ್ರೀದಿ. ಸೊ ನಾನು ಅದಕ್ಕೆ ಈ ಡ್ರೆಸ್ಸನ್ನು ಹಾಕಿದ್ದೇನೆ. ನೋ ಮೇಕಪ್ ಎಟ್ ಆಲ್, ಜಸ್ಟ್ ಲಿಪ್ಸ್ಟಿಕ್ ಆ್ಯಂಡ್ ಸಮ್ ಲಿಪ್ಸ್ಟಿಕ್ಕನ್ನೇ ಬ್ಲಷ್ ಆಗಿ ಹಾಕಿದ್ದೇನೆ ಅಷ್ಟೇ. ಲೆಟ್ಸ್ ಗೋ ಫಾರ್ ಸ್ಟ್ರೀಟ್ ಶಾಪಿಂಗ್. How much final price? 100. ಹಾಂ 100 ಕಮ್ಮಿ ಹೇಳ್ಬೇಕಾದ್ರೆ. ಅಲ್ಲ ಎರಡು ತಗೊಂಡ್ತೇವೆ, ಇನ್ನು ಕಡಿಮೆ. ಹಾಂ ಅದೇ ಟೀ ಶರ್ಟ್ ಇಲ್ಲ ಫೈನ್. ಅದರ ನೈಕಿ ನೋಡಿ ಎಷ್ಟೆಲ್ಲ ಐಟಮ್ಸ್ ಉಂಟು. ವೆರಿ ಪ್ರಿಟಿ, ಆಲ್ ಎಸ್ಥೆಟಿಕ್ಸ್. ನೋಡಿ ಆಚೆ ಈಚೆ ಎಲ್ಲ ಕಡೆ ಸಹ ಶಾಪಿಂಗೇ ಇರೋದು. ಬಟ್ ತುಂಬ ಪ್ರೈಸ್ ಜಾಸ್ತಿ ಹೇಳ್ತಿದ್ದಾರೆ ಇಲ್ಲಿ, ನನಗೆ ಅಂತ ಅನಿಸ್ತಾ ಉಂಟು. ನಾವು ಅಂದರೆ ನಾವು ಬಾರ್ಗೇನ್ ಮಾಡಬೇಕು ಎಂತ ಇದ್ರೂ ಸಹ. ನೋಡಿ ಎಲ್ಲ ಕಡೆ ನೋಡಿ ಎಲ್ಲ ಥರದ ಬ್ಯಾಗ್ಸ್ಗಳುಂಟು ನಮಗೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಗ್. ಬಟ್ ವೆರಿ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತದೆ ಇಲ್ಲಿ. ಸೊ ನೋಡುವ ಬೇರೆ ಎಂಥ ಸಿಗ್ತದ ಅಂತ ಹೇಳಿ. ನನಗೆ ಎಂತ ಸಹ ಕಾಣ್ತಿಲ್ಲ. ನನಗೆ ವಾಪಸ್ ಹೋಗೋ ದಾರಿ ಗೊತ್ತಾಗ್ತಿಲ್ಲ. ಎಲ್ಲಿಂದ ಬಂದಿದ್ದೇನೋ. ಐ ಹ್ಯಾವ್ ವೆರಿ 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 ಬ್ಯಾಡ್ ಡೈರೆಕ್ಷನಲ್ ಸೆನ್ಸ್. ನನಗೆ ಗೊತ್ತಾಗ್ತಿಲ್ಲ. ಐ ಆಮ್ ಟ್ರ್ಯಾಪ್ಡ್. ಗಾಡ್ಸ್ ಗ್ರೇಸಿಂದ ಹಾಗೆ ಸ್ವಲ್ಪ ಗೂಗಲ್ ಮ್ಯಾಪಿಂದ ಸಹ ಕೂಡ ಐ ಫೈನಲಿ ಫೌಂಡ್ ದ ವೇ ಔಟ್ ಆಫ್ ದಟ್ ಪ್ಲೇಸ್. ಗೈಸ್ ಕೆಫೆ ಎಲ್ಲ ನೋಡಿ ಲಾಸ್ಟಿಗೆ ಪುನಃ ಇಂಡಿಯನ್ಗೆ ಬಂದ್ವಿ. ಕಂಫರ್ಟ್ ಫುಡ್. ಬಟ್ ಸಕ್ಕ ಟಯರ್ಡ್ ಆಗಿದೆ. ಆಗ್ತಿಲ್ಲ. ನಮ್ಮ ಟೂರ್ ಗೈಡ್, ನಮ್ಮದು ಟೂರ್ ಪ್ಲ್ಯಾನ್ ಮಾಡಿದವರಿಗೆ ನಾವು ಥ್ಯಾಂಕ್ಸ್ ಹೇಳಿ ಬಂದಿದ್ದೇವೆ. ಯಾಕಂದರೆ ಒಳ್ಳೆ ಮಾಡಿ ಪ್ರತಿಯೊಂದು ಕೂಡ ಪಾಯಿಂಟ್ ಟು ಪಾಯಿಂಟ್ ನೆಕ್ಸ್ಟ್ ಲೆವೆಲ್ ಪ್ಲ್ಯಾನ್ ಮಾಡಿದರು. ಸೊ ಇದೇ ಅವರ ಆಫೀಸ್. ಸೊ ಅವರೇ ಎನಿ ಅಂತೇಳಿ. ಸೊ ವೆರಿ ಗುಡ್ ಪ್ಲ್ಯಾನ್, ನೆಕ್ಸ್ಟ್ ಲೆವೆಲ್ ಎಲ್ಲ ಕೂಡ ಅಪ್ ಟು ಮಾರ್ಕ್, ಅಂದರೆ ಮೋರ್ ಅಪ್ ಟು ದ ಮಾರ್ಕ್ ಇತ್ತು. ಸೊ ಯಾ, you have package for that as well. So ideally how many days do you need? ಇವಾಗ ಸ್ಪಾ ಮಾಡ್ಬೇಕಂತ ಅಂದ್ಕೊಂಡಿದ್ದೇವೆ. ನಾನು ಮತ್ತು ಅಕ್ಕ ಫುಟ್ ಮಸಾಜ್ ಮಾಡ್ತೇವೆ. ವಚನ್ ಅಣ್ಣ ಮತ್ತು ಆದರ್ಶ್ ಬಾವ ಬಾಡಿ ಮಸಾಜ್ ಮಾಡ್ತಾರೆ. ಕಾಂಪ್ಲಿಮೆಂಟ್ ಡ್ರಿಂಕ್ಸ್ ಉಂಟಂತ ಎಲ್ಲರಿಗೆ. ಓಕೆ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆದಷ್ಟು ಸೈಲೆಂಟ್ ಅಲ್ಲಿ ಮಾಡ್ಲಿಲ್ವಾ? ಅದೆಲ್ಲ ಹೇಳಲಿಕ್ಕೆ ಆಗ್ತದೆ ಹೇಳಿ ಇಲ್ಲಿ. ಮತ್ತೆ ನಾವು ಆಶಿ ಮೆಲ್ಲ ಚೆಲ್ಬೇಡ ಇನ್ನು ನೀರು. ಏನ ಬಿಸಿ ನೀರ ಇದು? ಬಿಸಿಯೇ ಇಲ್ಲ ಮಾರೆ. ನಂದದು ನೀನು ತಂದು ಕೊಡ್ತಾರೆ. ಎಲ್ಲರಿಗೆ ಇಲ್ಲಿ ಒಂದು ಉಂಟಾ? ಎರಡು ಉಂಟಾ? ಅಲ್ಲವಾ, ನಮ್ದು ನಾವು ಇದು ಮಾಡಿ ಜೀರಾ ಅದೆಲ್ಲ ಮಾಡ್ತಾವಲ್ಲ. ಗೈಸ್ ಬಾಡಿ ಮಸಾಜ್ ಹುಡುಗಿಯರ್ ಮಾಡೋದಂತೆ ಫುಲ್. ಕ್ಯಾನ್ಸಲ್ ಮಾಡ್ಕೊಂಡ ಖಾಲಿ ಫುಟ್ ಕೂಡ ಅದು ಖಾಲಿ ಫುಟ್ ಮಸಾಜ್ ಪಡುತ್ತೆ ಮಾಡಿ. 2 ladies ಫುಟ್ ಮಸಾಜ್. ಈಗೆಂತ ಇದೆಲ್ಲ ಹಾಕಿದ್ದಾರೆ. ಮೊನ್ನೆಯಿಂದ ತುಂಬ ನಡೆದಿದ್ದೇವೆ. ಸೊ ಫುಡ್ ಮಸಾಜ್ ಇಸ್ ದ ಮಸ್ಟ್. ಆ್ಯಕ್ಚುಲಿ ಬಾಡಿ ಮಸಾಜ್ ಮಾಡಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಟೈಮ್ ಇಲ್ಲ ನಮಗೆ. 3 o'clock ಹೊರಡಲೇಬೇಕು. ಇವಾಗ ಆಲ್ರೆಡಿ 1:30 ಆಗಿದೆ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ಮೊನ್ನೆ ನಡೆದದೆಲ್ಲ ಹೋಗ್ತಾ ಉಂಟು. ಕಾಲಲ್ಲಿ ಇದ್ದಂಥ ಪೇನ್. ಅವ್ರು ಯಾಕಡೆ
ಹ್ಯಾಂಡ್ಸಮ್ ಅಂತ ಹೇಳಿದ ಅವಳು. ನಮ್ದು ಆಯಿತು ಮಸಾಜ್, ಒಂಥರ ನೆಕ್ಸ್ಟ್ ಲೆವೆಲ್ ರಿಲ್ಯಾಕ್ಸ್ ಆಯಿತು. ಬಿಕಾಸ್ ನಾವು ತುಂಬ ದಿವಸ ನಡೆದು ಕಾಲೆಲ್ಲ ಫುಲ್ ಹಿಡ್ಕೊಂಡಿತ್ತು. ಸೊ ಇಟ್ ವಾಸ್ ಸೋ ಗುಡ್. ಅಣ್ಣ ಹೇಗಿತ್ತಾ? ಒಳ್ಳೆ ಅಕ್ಕ 10 on 10 ಬಟ್ ಮೇ ಬಿ ಇನ್ನು ಬೆಟರ್ ಆಗ್ಬೋದಿತ್ತು. ಅಂದ್ರೆ ಲೈಟ್ಸ್ ಎಲ್ಲ ಆಫ್ ಮಾಡ್ಬೇಕು, ಮ್ಯೂಸಿಕ್ ಒಂದು ಲೈಟ್ ಹಾಕ್ತಿದ್ರೆ. ಬಟ್ ಸೂಪರ್ ಡೂಪರ್ ರಿಲ್ಯಾಕ್ಸ್ ಆಗಿತ್ತು. ಆದಷ್ಟು ರಿಲ್ಯಾಕ್ಸ್. ಒಳ್ಳೆ ಯಾಕೆ ಒಂಥರ ಸಸ್ಪೀಷಿಯಸ್ ಆಗಿ ನಗಾಡ್ತಾ ಇದ್ದೀರಿ? ಹೆಂಡತಿ ಬದಿಲಿ ಕುತ್ಕೊಂಡಿದ್ದಾಳಲ್ಲ ಅದಕ್ಕೆ ಕರೆಕ್ಟ್ ಹಾಗೆ. ಸೊ ಹಾಯ್ ಗೈಸ್, ಇವಾಗ ನಾವು ಏರ್ಪೋರ್ಟಿಗೆ ಹೊರಟಿದ್ದೇವೆ. ಅಂದರೆ 3 o'clock ಬಸ್ ಉಂಟು. 3 o'clock ನಮಗೆ ಶಟಲ್ ಕಾರ್ ಬರ್ತದೆ. ಸೊ ಅದರಲ್ಲಿ ಹೋಗ್ತಾ ಇದ್ದೇವೆ. ಸೊ ಎಂತಕ್ಕೆ ಟೈಮ್ ಇರಲಿಲ್ಲ ಏರ್ಪೋರ್ಟ್ ಲುಕ್ ಮಾಡಲಿಕ್ಕೆ. ಸೊ ದಿಸ್ ಇಸ್ ಮೈ ಫೈನಲ್ ಏರ್ಪೋರ್ಟ್ ಲುಕ್. ಒಂದು ಸ್ವೆಟ್ ಶರ್ಟ್ ಹಾಕಿದ್ದೇನೆ ಫ್ರಮ್ ಸ್ಟುಡಿಯೋ, ದಿಸ್ ಕಂಫರ್ಟೇಬಲ್ ಪ್ಯಾಂಟ್ ಆ್ಯಂಡ್ ವೈಟ್ ಸ್ನೀಕರ್ಸ್ ಆ್ಯಂಡ್ ಹೇರ್ ಆ್ಯಂಡ್ ಹೀಗೆ ಟೈ ಮಾಡಿದ್ದೇನೆ ವಿತ್ ಲಿಟಲ್ ಬಿಟ್ ಆಫ್ ಬೋಯಿಂಗ್ ಹಿಯರ್. ಸೊ ಒಂದು ಫನ್ ಡೀಟೇಲಿಂಗ್ ಕೊಟ್ಟಿದ್ದೇನೆ ನಾನು. ಆ್ಯಂಡ್ ಕಿವಿಗೆ ಅಂತ ಹಾಕಲಿಲ್ಲ, ಕೈಗೆ ಸಹ ಒಂದು ಬ್ರೆಸ್ಲೆಟ್ ಹಾಕಲಿಲ್ಲ ಅಷ್ಟೇ. ಆ್ಯಂಡ್ ಯಾ ಐ ಆಮ್ ಗುಡ್ ಟು ಗೋ. ಯಾ ಬಟ್ ಗೈಸ್, ಇಲ್ಲಿ ಆದರ್ಶ್ ಭವನದು ಪಾಸ್ವರ್ಡ್ ಅವರಿಗೆ ನೆನಪಾಗ್ತಾ ಉಂಟು ಬಟ್ ಅನ್ಲಾಕ್ ಆಗ್ತಿಲ್ಲ. ಅದೇ ಪಾಸ್ವರ್ಡ್ ಹಾಕಿದ್ರೆ ಸಹ ಅನ್ಲಾಕ್ ಆಗ್ತಿಲ್ಲ. ಇಷ್ಟೆಲ್ಲ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತೆಲ್ಲ ಗೊತ್ತಾಗ್ತಿಲ್ಲ ನನಗೆ. ಈಗ ಎಂತಕ್ಕೆ ನೀವು ಓಪನ್ ಮಾಡೋದು? ಬೇಕಾ ಓಪನ್ ಮಾಡೋದು? ಇಡ್ಬೇಕಲ್ಲ. ಬೇರೆ ಏನಾದರೂ ಇಡುವ ಸದ್ಯಕ್ಕೆ. ಇದು ಪ್ರಶ್ನೆ ಅಲ್ಲ, ಓಪನ್ ಆಗ್ಬೇಕಲ್ಲ ಅದು. ಊರಿಗೆ ಹೋಗಿ ಕಟ್ ಮಾಡುವ ಮಾಡ್ಬೇಡ ಆತು. ಎಲ್ಲ ಇಟ್ಟಿದ್ರೆ 100 ತೊಟ್ಟು ಉಂಟು ಸೊ ಯಾ ಗೈಸ್, ವಿಯಟ್ನಾಮ್ ಟ್ರಿಪ್ ಇಲ್ಲಿ ಅಫಿಷಿಯಲ್ ಆಗಿ ಎಂಡ್ ಆಗ್ತಾ ಉಂಟು. ನಾವೀಗ ಹೋಗ್ತಾ ಇದ್ದೇವೆ ಬಸ್ಸಲ್ಲಿ ಟು ದ ಏರ್ಪೋರ್ಟ್. ಸೊ ಸ್ಯಾಡ್ ಬಟ್ ಇಟ್ ವಾಸ್ ಅ ವೆರಿ 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 ಗುಡ್ ಟ್ರಿಪ್. Cheers to the first international trip we took together. It was successfully executed. ಕೆಲವು ಐಟಮ್ಸ್ಗಳು ಮಿಸ್ ಮಾಡಿದ್ವಿ ಬಟ್ ಸ್ಟಿಲ್ ಎಂತ ಹಾಂ. ಬಿಗ್ ಬ್ಲಂಡರ್ ಇನ್ ಬಿಗ್ ಸ್ಮಾಲ್ ಬ್ಲಂಡರ್ ಹ್ಯಾಪನ್ಸ್. ಕರೆಕ್ಟ್. ಎಲ್ಲ ಆಗಿ ಗೇಟ್ ಹತ್ರ ಕೂತ್ಕೊಳ್ದಲ್ಲ, ಆಗಬೇಕಾದ್ರೆ ತೆಗ್ದಿರು. ಹೆನಾ ಏರ್ಪೋರ್ಟಿಗೆ ರೀಚ್ ಆಗಿದ್ದೇವೆ. ಈಗ 3:45 ಆದಷ್ಟೇ. ನಮ್ಗೆ 7 ಗಂಟೆಗೆ ಇರೋದು ಟ್ರೈನ್. ಸೊ ಬೇಗ ಆಗಿದೆ ನೋಡುವ. ಈಗ ಚೆಕ್ ಇನ್ ಎಲ್ಲ ಮಾಡಿ ಕೂತ್ಕೊಳ್ತೇವೆ. ಸೊ ನಮ್ಮದು ಚೆಕ್ ಇನ್ ಆಯಿತು, ಇಮಿಗ್ರೇಷನ್ ಆಯಿತು, ಸೆಕ್ಯೂರಿಟಿ ಚೆಕ್ಸ್ ಆಯಿತು. ಸೊ ಆಲ್ ಸೆಟ್. ಈಗ ಗೇಟ್ ನಂಬರ್ 23 ಹೋಗಿ ಕೂತ್ಕೊಳ್ಬೇಕು. ಇನ್ನೂ ತುಂಬ ಟೈಮ್ ಉಂಟು, ಒಂದು ಮಿನಿಮಮ್ 2 hours ಉಂಟು. ಸೊ ಅಲ್ಲಿ ತನಕ ನಾವು ಸ್ವಲ್ಪ ಡ್ಯೂಟಿ ಫ್ರೀಯಲ್ಲಿ ಸ್ವಲ್ಪ ಡ್ಯೂಟಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ. ನೋಡಬೇಕು ಎಂತಾಗ್ತದೆ ಅಂತೇಳಿ. ದ್ಯಾಟ್ ಈಸ್ ಅ ಪ್ಲ್ಯಾನ್. ಬಟ್ ಲೆಟ್ಸ್ ಸಿ. ಬಟ್ ಬೇಜಾರಾಗ್ತಾ ಉಂಟು. ಟ್ರಿಪ್ ಬ್ಲಿಂಕ್ ಆಫ್ ಅನ್ ಐಯಲ್ಲಿ ಮುಗೀತು ಅಂತ ಹೇಳಿ. ಅಂದರೆ ಕಣ್ಮುಚ್ಚು ತೆಗಿಬೇಕಾದ್ರೆ 1 ವಾರ ಹೇಗೆ ಹೋಯಿತು ಗೊತ್ತಾಗೋದಿಲ್ಲ. ನಾರ್ಮಲ್ 1 ವಾರ ಆದರೆ ಹೋಗ್ಲಿಕ್ಕೆ ಒಂದು ಅರ್ಧ ಗಂಟೆ, ಒಂದು 2 ವಾರ ಥರ ಅನ್ನಿಸ್ತದೆ. ಇದು 1 ನಿಮಿಷ ಥರ ಅನ್ನಿಸ್ತಿತ್ತು. ಇಟ್ ವಾಸ್ ಅ ಗ್ರೇಟ್ ಟ್ರಿಪ್. ಸೊ ತುಂಬ ನಮಗೆ ಕಲೀಲಿಕ್ಕೆ ಉಂಟು. ಬಿಕಾಸ್ ಕೆಲವು ಮಿಸ್ಟೇಕ್ಸ್ ಎಲ್ಲ ಮಾಡಿದ್ದೇವೆ ನಾವು. ಇಟ್ಸ್ ಆರ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ನೆಕ್ಸ್ಟ್ ಟೈಮ್ ಬೆಟರಾಗಿ ಮಾಡ್ತೇವೆ ಅನಿಸ್ತದೆ. ಇವರ ಏರ್ಪೋರ್ಟ್ ನೋಡಿ ಎಷ್ಟು ಚೆಂದ ಉಂಟು. ಡ್ರ್ಯಾಗನ್ ಇವರದ್ದು ಆ್ಯಕ್ಚುಲಿ ಎಂತ ಅಂತ ಹೇಳಿದರೆ, ಇವರನ್ನು ಯಾರು ಅಟ್ಯಾಕ್ ಮಾಡಿದಾಗ ಡ್ರ್ಯಾಗನ್ ಎಲ್ಲಿಂದಲೋ ಬಂದು ಇವರನ್ನ ಸೇವ್ ಮಾಡಿದಂತೆ. ಮಾಮಾ ಡ್ರ್ಯಾಗನ್ ಮತ್ತು ಬೇಬಿ ಡ್ರ್ಯಾಗನ್. ಸೊ ಅದಕ್ಕೆ ಅವರು ಡ್ರ್ಯಾಗನನ್ನು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ, ತುಂಬ ದೇವರ ಥರ ನೋಡ್ತಾರೆ. ಮಿಲ್ಕ್ ಚಾಕ್ಲೇಟಾ? ಮಿಲ್ಕ್ ಚಾಕ್ಲೇಟ್. ಮೈಲ್ ಸ್ಟೋನ್ಸ್ ಟು ಗೋ. ಒಂದು ಟ್ರಾಲಿ ತಗೊಳ್ಬೋದಿತ್ತೇನೆ ಎಲ್ಲ ಇದ್ರೆ. I had blueberry and plum and apricot. Blueberry wine. Yogurt 13%. ಹೇಗುಂಟಾ? ಟೇಸ್ಟ್ ಮಾಡಷ್ಟು. Plum wine. ಅದು ಅಕ್ಕ ಟೇಸ್ಟ್ ಮಾಡ್ತೀಯ ವೈನ್? 13%. ಒಂದು ವೈನ್ ತಗೊಳ್ಳುವ ಅಂತ. ಮ್ಯಾನಿಫೆಸ್ಟ್
5 ವರ್ಷ ಆಗಿದೆ ಅಂತ ಹೇಳಿ. ನಾವೆಲ್ಲ ಹಾಗೆ ಆಗಿರ್ತೇವೆ. ಹಾಗೆ ಇರ್ತೇವೆ. ಹಾಗೆ ಇರ್ತೇವೆ. ತುಂಬ ಹಿಂದೆ ಅಲ್ಲ. Finally at 2 a.m. we reached Bangalore.